ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ಏನು ಇಲ್ಲ ಅಂತ ಹೇಳಿದ್ರೆ ಅಲ್ಟಿಮೇಟ್. ಏನು ಇಲ್ಲ ಅಲ್ಲಿ, ಅದನ್ನೇನು ಮಾಡ್ಲಿಕ್ಕೂ ಆಗುದು ಇಲ್ಲ. ಏನಾದ್ರು ಇದ್ದಾನೆ ಮಾಡ್ಲಿಕ್ಕೆ ಆಗುದು. ಈಗ ನಿಂಗೆ ಆಸೆ ಇದ್ರೆ ತಾನೆ ನಾನೇನಾದ್ರು ಕೊಟ್ಟರೆ ನಿಂಗೆ ಬೇಕು. ನಿಂಗೆ ಆಸೆ ಇಲ್ಲ, ಎಂತ ಮಾಡುದು? ಎಂತ ಕೊಟ್ಟರು ಬೇಡ ಅಲ್ಲಿ, ಮತ್ತೆ ಶರಣಾಗಲೇಬೇಕು. ಹಾಗೆ ಏನು ಇಲ್ಲ ಎಂಬುದೇ ನಿಜವಾದ ಶಕ್ತಿ. ಏನು ಇಲ್ಲ ಇಲ್ಲಿ, ಅದು ಶೂನ್ಯ ತತ್ವ. ಆ ಶೂನ್ಯ ತತ್ವಕ್ಕೆ ನೀನು ಏನೋ ಮಾಡಿದ್ರೆ ಅದಕ್ಕೆ ಅಂಟಿ ಕೊಡುವುದು. ಗೌತಮ ಬುದ್ಧರ ಹತ್ರ ಬಂದು ಒಬ್ಬ ವಾದ ಮಾಡ್ತಾರೆ, ನಾನೇ ಶ್ರೇಷ್ಠ ಜ್ಞಾನಿ. ವಾದ ಮಾಡಿ 1000 ವಿಷಯದಲ್ಲಿ ಬೈದೇ ಬಿಡ್ತಾನೆ. ಗೌತಮ ಬುದ್ಧ ನಗ್ತಾ ಆಗ್ತಾರೆ. ಕೊನೆಗೆ ಇವನಿಗೆ ಆಶ್ಚರ್ಯ ಆಗ್ತದೆ, ನಾನು ಇಷ್ಟೆಲ್ಲ ಮಾಡಿದ್ರು ಇವನಿಗೆ ಏನು ಕೋಪವೇ ಬರುದಿಲ್ಲ. ಇದೊಂದು ಕಥೆಯಾಗಿರ್ಬೋದು, ಇದು ನಮ್ಮ ಜೀವನದಲ್ಲಿ ಬರ್ತದೆ ಎಂಬ ಸತ್ಯ ಕೂಡ ಉಂಟಿದ್ರೆ ಅರ್ಥ ಆಯ್ತಾ? ಇವನಿಗೆ ಏನು ಮಾಡಿದ್ರು ಕೋಪ ಬರ್ದಿಲ್ಲ, ಇಷ್ಟು ಹೀಯಾಳಿಸಿದ್ರು, ಇಷ್ಟು ಮಾಡಿದ್ರು, ಏನು ಮಾಡಿದ್ರು ಕೋಪ ಬರ್ದಿಲ್ಲ ಇವನಿಗೆ. ಇವನು ಯಾರಾಗಿರ್ಬೇಕು ಅಂತೇಳಿ ಕೊನೆಗೆ ಶರಣಾಗತಿ ಆಗಿರ್ತಾರೆ. ತಪ್ಪಾಯ್ತು, ಕ್ಷಮಿಸಿಬಿಡಿ ಅಂತೇಳಿ ಆ ಒಂದು ಮಾತು ಕೇಳಲಿಕ್ಕಿದೆ ನಿಮ್ಮ ಹತ್ರ. ನಾನು ಇಷ್ಟು ಹೇಳುವಾಗ ನಿಮಗೆ ಕೋಪ ಬರಲಿಲ್ಲ, ಯಾಕೆ? ಆಗ ಅವ್ರು ಹೇಳ್ತಾರೆ, ನೀನು ಹೇಳಿದ ನಾನು ತಗೊಳ್ಳಿಲ್ಲ, ನೀನು ಹೇಳಿದ ನನ್ನೊಳಗೆ ಹೋಗ್ಲಿಲ್ಲ, ನನಗೆ ಕೇಳಲೇ ಇಲ್ಲ ನೀನು ಹೇಳಿದ್ದೇನು ಅಂತ. ಇದನ್ನು ನೋಡೋಕೆ ಸಂತೋಷ ಆಯ್ತು, ನಗ್ತಾ ಇದ್ದೆ. ಒಂದು ವಿಷಯ ನಾವು ತಕೊಂಡ್ರೆ ತಕೊಳ್ಬೇಕು ಅಂದ್ರೆ ನಮ್ಮ ಒಳಗೆ ಏನೊಂದು ಇರ್ಬೇಕು, ಅದಕ್ಕೆ ಒಂದು ಕನೆಕ್ಷನ್ ಇರ್ಬೇಕು. ಅದಕ್ಕೆ ಕನೆಕ್ಷನ್ ಇಲ್ಲ ಅಂದ್ರೆ ನಮ್ಗೆ ಬೇಡ ಅಲ್ಲ. ಹಾಗೆ ಏನು ಇಲ್ಲ ಅಂತ ಹೇಳ್ತಾನಲ್ಲ, ಆ ಶೂನ್ಯ ಸ್ಥಿತಿಯಲ್ಲಿ ಇದ್ದಾನಲ್ಲ, ಅವ ಏನೂ ಮಾಡುದಿಲ್ಲ. ಅವ ಏನೂ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಮೌನಾಗಿ ಕೂತ್ಕೊಂಡು ನಗುತ್ತೆ, ಏನಾಗ್ತದೆ ಅದು ಆಗ್ತದೆ ಅಷ್ಟೆ. ಇದು ಸ್ಥಿತಿ ಅಂತ ಹೇಳುದು. ಅಲ್ಲಿಗೆ ಬಂದು ತಲುಪಬೇಕು. ಬೆಳಿಗ್ಗೆ 6 ಗಂಟೆಗೆ ಹೊರಡಬೇಕು, ಫಂಕ್ಷನ್ ಲೇಟ್ ಆಗ್ತದೆ. ನಾವು ಹೋದ ನಂತರ ಫಂಕ್ಷನ್ ಆಗ್ತದೆ, ಏನ್ ಮಾಡುದು? ನಾವು ಹೋದ ನಂತರ ಫಂಕ್ಷನ್, ಒಂದು ಫಂಕ್ಷನ್ ಆಗ್ತದೆ, ಏನೋ ಒಂದು ಕಾರ್ಯಕ್ರಮ ಆಗ್ತದೆ, ಏನೋ ಒಂದು ಮದುವೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿಗೆ ಬರುವವರು ಅಷ್ಟು ಸತ್ಯ ಆತ್ಮದವರಾಗಬೇಕು. 1000 ಟೆನ್ಷನ್ ಇಟ್ಟುಕೊಂಡು, 1000 ವಿಚಾರಗಳು ಇಟ್ಟುಕೊಂಡು ಬಂದು ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ಎಲ್ಲ ಆಗುದಿಲ್ಲ. ಇದೆಲ್ಲ ಜಸ್ಟ್ ಒಂದು ಮಾಯೆಯಲ್ಲಿ ಒಂದು ಆಗುವ ಒಂದು ಕ್ರಿಯೆ. ನಾವು ಮದುವೆ ಮಾಡಿದೆವು, ಅದು ಮಾಡಿದೆವು, ಇದು ಮಾಡಿದೆವು, ಇಷ್ಟು ಜನ ಬಂದರು, ಅಷ್ಟು ಜನ ಬಂದರು. ಯಾರು ಮನಪೂರ್ವಕವಾಗಿ ಬಂದಿದ್ದಾರೆ ಅಂತ ಕೇಳಿದ್ರು? ಮನಪೂರ್ವಕವಾಗಿ ಒಬ್ಬರು ಬಂದು ಬ್ಲೆಸ್ ಮಾಡಿದಾರ, ಆಶೀರ್ವಾದ ಮಾಡಿದಾರ? ಕಂಡುಹಿಡ್ಲಿಕ್ಕೆ ಆಗ್ತದ? ಮನೆಯವರಿಗೂ ಟೆನ್ಷನ್, ಅವರಿಗೂ ಆಶೀರ್ವಾದ ಮಾಡ್ಲಿಕ್ಕೆ ಮರ್ತು ಹೋಗ್ತದೆ. ಈ ಗಡಿ ಬಿಡಿದ ಒಂದ್ಸಲ ಮದುವೆ ಆದ್ರೆ ಸಾಕಪ್ಪ, ಹೌದಲ್ವಾ? ರಿಯಲ್ ಫ್ಯಾಕ್ಟ್ ಹೇಳುದು, ಸುಮ್ಮನೆ ಮಾತಾಡ್ದಲ್ಲ. ಮನೆಯವ್ರಿಗೂ ಟೆನ್ಷನ್, ಆ ಹುಡುಗನಿಗೂ ಟೆನ್ಷನ್, ಹುಡುಗಿಗೂ ಟೆನ್ಷನ್, ಎಲ್ಲವೂ ಟೆನ್ಷನ್. ಕಾರಣ ಏನು? 1000 ವಿಚಾರಗಳು, ಹಣಕಾಸು, ಅದು ಇದು, ಆ ಕಡೆ ಈ ಕಡೆ ಎಲ್ಲ ಮೇಂಟೈನ್ ಮಾಡ್ಬೇಕು. ಇಲ್ಲಿ ಏನು ಹೇಗೆಲ್ಲ ಆಗ್ಲಿ ಅಂತೇಳಿ ಮಾಡಿಬಿಡ್ತಾರೆ. ಆಗ ಆಶೀರ್ವಾದ ಮಾಡೋದು ಯಾರು ಅಲ್ವಾ? ಆಗ ಒಂದು ಅಕ್ಷತೆ ಹಾಕ್ತಾರೆ, ಒಂದು ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವಾಗ ಆ ಮನೆಗೆ ಸಂಬಂಧಪಟ್ಟವರು, ಫಂಕ್ಷನ್ಗೆ ಸಂಬಂಧಪಟ್ಟವರು ಯಾರು ಪವಿತ್ರವಾಗಿರ್ತಾರೋ ಅವರು ಯಾವ ಸಮಯದಲ್ಲಿ ಬಂದು ಒಂದು ವಿಷಯ ಹೇಳಿದ್ರೆ ಸಾಕು, ಒಳ್ಳೆದಾಗಿ, ಸಂತೋಷವಾಗಿ, ತೃಪ್ತಿಯಾಗಿ, ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ಮನಸ್ಥಿತಿ ಚೆನ್ನಾಗಿರಲಿ, ನಿಮ್ಮ ಮನಸ್ಸು ಚೆನ್ನಾಗಿರಲಿ, ನಿಮ್ಮ ಮನೆ ಚೆನ್ನಾಗಿರಲಿ, ಮುಗಿತದೆ. ಅದೇ ಹೇಳು, ಸಮಯ ಸಂದರ್ಭದಲ್ಲಿ ನಾವಿಲ್ಲ, ನಮ್ಮಲ್ಲೇ ಸಮಯ, ಸಮಯದಲ್ಲೇ ನಾವಿರೋದು. ಯಾವ ಸಮಯದಲ್ಲಿ ಏನಾಗಬೇಕು ಅದು ಆಗೋದು. ಇಲ್ಲಿ ಮನುಷ್ಯ ನೆನೆಸೋದು ಏನು? ನಾನು ಮಾಡಿದೆ, ಈ ಟೈಮಿಗೆ ಹೋದ ಕಾರಣ ಆಯ್ತು, ಆ ಟೈಮಿಗೆ ಹೋದ ಕಾರಣ ಆಯ್ತು, ಇಲ್ಲದ್ರೆ ಹಾಗೆ ಆಗ್ತಿತ್ತು. ಎಲ್ಲ ಇವನ ಕಲ್ಪನೆ, ಭ್ರಮೆ. ಖುಷಿಯಾಗಿದೆ ಅಲ್ಲ, ಏನ್ ನಡೀತದೆ ಅದೇ ನಡೀತದೆ. ಎಷ್ಟು ಗಂಟೆ ಮುಟ್ಟು? ಅಷ್ಟು ಗಂಟೆಗೆ ಮುಟ್ಟು.
ಯಾವ ಸಮಯದಲ್ಲಿ ಏನು ಆಗಬೇಕು ಅದೇ ಆಗುತ್ತೆ. ಎಳ್ಳಿನಷ್ಟು ಚೇಂಜ್ ಆಗುವುದಿಲ್ಲ. ಇದು ದೈವ ಸಿದ್ಧಾಂತ. ಪ್ರಕೃತಿ ನಿಯಮ. ಆತ್ಮಕ್ಕೆ ಯಾವ ಸಮಯದಲ್ಲಿ ಏನು ಕೊಡಬೇಕು ಅದು ಕೊಟ್ಟೇ ಕೊಡ್ತದೆ. ಈ ಸಮಯದಲ್ಲಿ ಜ್ಞಾನವನ್ನು ಕೊಡಬೇಕು ಅಂತ ಇದ್ರೆ ಅದು ಜ್ಞಾನವನ್ನು ಕೊಟ್ಟೇ ಕೊಡ್ತದೆ. ಈ ಸಮಯದಲ್ಲಿ ಅದು ಮೌನವಾಗಬೇಕು ಅಂತ ಇದ್ರೆ ಅದು ಮೌನ ಆಗಿಯೇ ಆಗ್ತದೆ. ಈ ಸಮಯದಲ್ಲಿ ಅದು ವ್ಯಾಪಾರ ಮಾಡಬೇಕು ಅಂತಿದ್ರೆ ಅದು ವ್ಯಾಪಾರ ಮಾಡಿಯೇ ಮಾಡ್ತದೆ. ಈ ಸಮಯದಲ್ಲಿ ಮದುವೆ ಆಗಬೇಕು ಅಂತಿದ್ರೆ ಅದು ಮದುವೆ ಆಗಿಯೇ ಆಗ್ತದೆ. ಇಲ್ಲಿ ನಾವು ಮಾಡ್ತಾ ಇಲ್ಲ. ಇಲ್ಲಿ ಯಾವುದು ನಾವು ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲವೂ ತನ್ನಿಂದ ತಾನಾಗೆ ಆಗ್ತಾ ಉಂಟು. ಇದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇಲ್ಲಿ ನಾವು ಏನೆಲ್ಲ ಮಾತಾಡ್ತೇವೆ. ಅರ್ಥ ಆಯ್ತಾ?